ಜೈ ಹಿಂದ್. SSC GD 2026 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಕೆಲವೊಂದಿಷ್ಟು ಅನೌನ್ಸ್ಮೆಂಟ್ಗಳಿದಾವೆ. ಆಮೇಲೆ ನಿಮ್ಮ ಸೆಲೆಕ್ಷನ್ ಈ ಸಲ 2026ರಲ್ಲಿ ಹೇಗೆ ಆಗುತ್ತೆ, ಏನ್ ಮಾಡಿದ್ರೆ ಆಗುತ್ತೆ SSC GD 2026 ಎಕ್ಸಾಮ್, ಅದ್ರ ಜೊತೆಗೆ ನಮ್ಮ ಟಾರ್ಗೆಟ್ ಎಷ್ಟು ಇರಬೇಕಾಗಿದೆ, ಫೈನಲ್ ಸೆಲೆಕ್ಷನ್ ಆಗ್ಬೇಕಾಗಿತ್ತು ಅಂತಂದ್ರೆ ನಾವು ಎಷ್ಟು ಅಂಕಗಳನ್ನ ಪಡ್ಕೋಬೇಕಾಗುತ್ತೆ 2026 ಒಂದು SSC GDಗೆ. ಸೊ ಇದು ಸಂಪೂರ್ಣವಾಗಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗಿರುವಂತಹ ಒಂದು ವಿಡಿಯೋ ಇದೆ. 100% ಸೆಲೆಕ್ಷನ್ ಆಗುವಂತಹ ಒಂದು ಆ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಸೊ ನೀವು ಫಾಲೋ ಮಾಡ್ಲಿಕ್ಕೆ ರೆಡಿ ಇದ್ರೆ ಮಾತ್ರ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ರಿ, ಇಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋವನ್ನ ಆಫ್ ಮಾಡ್ರಿ. ಓಕೆ, ನೀವು ರೆಡಿ ಇರ್ಬೇಕು. ನೀವು ರೆಡಿ ಇದ್ರ ಅಂತಂದ್ರೆ ಮಾತ್ರ 100% ಸೆಲೆಕ್ಷನ್ ಆಗ್ತೈತಿ. 35 ದಿವಸಗಳು ಉಳಿದಿದಾವು ಬರೇ ಈ ಒಂದು SSC GD ಎಕ್ಸಾಮ್ ಅನ್ನ ಬರೀಲಿಕ್ಕೆ. ಸೊ ಅಷ್ಟರೊಳಗನೆ ನಾವು ಹೆಂಗ ನಮ್ಮ ಪ್ರಿಪರೇಷನ್ ಅನ್ನ ಮಾಡಬೇಕಾಗುತ್ತೆ, ಏನೆಲ್ಲ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಚರ್ಚೆ ಈ ಒಂದು ವಿಡಿಯೋದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅದ್ರ ಜೊತೆಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಕೂಡ ಇದೆ. ಸೊ ಏನು ನಾವು ಹೊಸದಾಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ SSC GD 2026 ಅಭ್ಯರ್ಥಿಗಳಿಗೆ ಅಂತ ಹೇಳಿ ಹೊಸದಾಗಿ ಏನೋ ಮಾಡಕತ್ತೇವಿ. ಬಟ್ ನೀವು ರೆಡಿ ಇದ್ರ ಅಂತಂದ್ರೆ ಅದಕ್ಕೆ ನಾವು ನಿಮ್ಗೆ 100% ಸೆಲೆಕ್ಷನ್ ಕೊಡಿಸುವಲ್ಲಿ ನಮ್ಮ ಪ್ರಯತ್ನ ಇದರಲ್ಲಿ ಇರ್ತಾ ಇದೆ. ಓಕೆ, ಸೊ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಈ ಸಲ 2026 ಜಾಬ್ ಆಗ್ಬೇಕಾಗಿತ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ನೋಡ್ರಿ, ಇಲ್ಲ ಅಂತಂದ್ರೆ ನೋಡಕ್ ಹೋಗ್ಬೇಡ್ರಿ. ಇದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 2025 ರಿಸಲ್ಟ್ ನಿನ್ನೆ ಬಂತು 15ನೇ ಜನವರಿಗೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು ಮೆಡಿಕಲ್ ಕಟ್ ಆಫ್ ಗಿಂತ ಒಂದು 3 ರಿಂದ 4 ಮಾರ್ಕ್ಸ್ ಹೆಚ್ಚಾಗಬಹುದು ಫೈನಲ್ ಕಟ್ ಆಫ್ ಅಂತೇಳಿ. ಬಟ್ OBC ಇದ್ದು ಬಹಳ ಹೆಚ್ಚಾಗಿದೆ, ಅಂತಂದ್ರೆ ಒಂದು 10 ರಿಂದ 11 ಮಾರ್ಕ್ಸ್ ವರೆಗೆ OBC ಕ್ಯಾಟಗರಿ ಇದ್ದು ಮಾರ್ಕ್ಸ್ ಗಳು ಇನ್ಕ್ರೀಸ್ ಆಗಿವೆ. ಸೊ ಇದಕ್ಕೆಲ್ಲ ಕಾರಣ ನಾ ಎಕ್ಸ್ಪೆಕ್ಟ್ ಮಾಡಿರುವಂತದ್ದು 1,000 ವಿದ್ಯಾರ್ಥಿಗಳ ಒಂದು ಡಾಟಾವನ್ನ ನೋಡಿ ಮಾಡಿದ್ದೆ. ಬಟ್ ಇನ್ನೂ ಕೆಲವೊಂದಿಷ್ಟು 700-800 ವಿದ್ಯಾರ್ಥಿಗಳು ಉಳಿದಿದ್ದು, ಅವರು ತಮ್ಮ ಡಾಟಾವನ್ನು ಕೊಡ್ಲಿಲ್ಲ ಎಷ್ಟು ಅಂಕಗಳಿದಾವೆ ಮೆಡಿಕಲ್ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳದ್ದು. ಅದರ ಜೊತೆಗೆ ಏನು ಅಂತಂದ್ರೆ ಇದೇನ್ ನಾವು ಗೂಗಲ್ ಫಾರ್ಮ್ ಅನ್ನ ತುಂಬಿಸ್ತೇವಿ, ಅದರಲ್ಲಿ ಏನಾದರೂ ತಪ್ಪುಗಳನ್ನ ತುಂಬಿದ್ರು ಕೂಡ ಆ ರೀತಿ ಆಗುತ್ತೆ. ನಿಮ್ಮ ಮಾರ್ಕ್ಸ್ ಗಳನ್ನ ತಪ್ಪಾಗಿ ಬೇರೆ ಯಾರೋ ಇರ್ತಾರೆ, ನೀವಂತ ಹೇಳ್ತಾ ಇಲ್ಲ, ಬಟ್ ಬೇರೆದವರು ತಪ್ಪಾಗಿ ಮಾರ್ಕ್ಸ್ ಗಳನ್ನ ತುಂಬಿ ಕೊಟ್ರ ಅಂತಂದ್ರೆ ಆ ರೀತಿ ಸಮಸ್ಯೆಗಳು ಬಂದೇ ಬರ್ತವೆ. ಸೊ ಯಾರು ಕೂಡ ಬೇಜಾರ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಾನು ಹೇರುವಂತಹ ಕಟ್ ಆಫ್ ಗೆ ಬಹಳಷ್ಟು ಜನ ಭರವಸೆಯನ್ನ ಇಟ್ಕೊಂಡಿದ್ರಿ, ನಾನ್ ನಂಬುತ್ತೇನೆ. ಬಟ್ ಯಾರಿಗೂ ಕೂಡ ಗೊತ್ತಿರಲ್ಲ ಅದು. SSC GDದನೇ ಅಷ್ಟೇ ಅಲ್ಲ, ಯಾವುದೇ ಕಟ್ ಆಫ್ ಆಗಿರ್ಬಹುದು, ಫಿಸಿಕಲ್ದು, ಮೆಡಿಕಲ್ದು, ಫೈನಲ್ದು, ಯಾವುದೇ ರಿಸಲ್ಟ್, ಬೇರೆ ಎಕ್ಸಾಮ್ದು ಆಗಿರ್ಬೋದು, ಯಾವುದೇ ರಿಸಲ್ಟ್ ಯಾರಿಗೂ ಕೂಡ ಗೊತ್ತಿರಲ್ಲ ಇಷ್ಟಕ್ಕನೇ ನಿಲ್ತೈತೆ ಅಂತ ಹೇಳಿ. ಬಟ್ ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅನಲೈಸ್ ಮಾಡಿ ನಾವು ನಿಮ್ಗೆ ಹೇಳ್ತೇವಿ ಈ ರೀತಿ ಕಟ್ ಆಫ್ ಆಗಬಹುದು ಅಂತ ಹೇಳಿ. ಸೊ ಇದಕ್ಕಿಂತ ಮುಂಚೆ ನಾನು 2025 ಫಿಸಿಕಲ್ ಕಟ್ ಆಫ್ ಮಾಡಿದ್ದೆ, 99% ಅಕ್ಯುರೇಟ್ ಆಗಿತ್ತು, ಎಲ್ಲರೂ ಖುಷಿ ಇದ್ರಿ. ಆಮೇಲೆ ಅದ್ರ ಜೊತೆಗೆ ಮೆಡಿಕಲ್ ಕಟ್ ಆಫ್ ಕೂಡ ಮಾಡಿ ಹೇಳಿದೆ, ಸೊ ಅದು ಕೂಡ 99% ಕರೆಕ್ಟೇ ಬಂತು. ಬಟ್ ಇದು ಒಂದ್ ಸ್ವಲ್ಪ ಎಲ್ಲೋ ಮಿಸ್ ಆಯ್ತು. ಸೊ ಹಾಗಾಗಿ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೋಡ್ರಿ, ಇನ್ನೊಂದೇನು ಅಂತಂದ್ರೆ ಯಾವ್ದು ಸೆಲೆಕ್ಷನ್ ಆಗಿಲ್ಲ ಅವರು ಬೇಜಾರ್ ಮಾಡ್ಕೊಳ್ಳುವಂತದ್ದು ಬೇಡ. ಯಾಕಂತಂದ್ರೆ ನಿಮ್ ಮುಂದೆ 2026 ಎಕ್ಸಾಮ್ ಇದೆ. ಸೊ ಏನೋ ಲಾಸ್ಟ್ ಗೆ ಇರ್ತಕ್ಕಂತಹ ಅಭ್ಯರ್ಥಿಗಳು, ಏನು ಕಟ್ ಆಫ್ ಗೆ ಲಾಸ್ಟ್ ಗೆ ಇರುವಂತಹ ಅಭ್ಯರ್ಥಿಗಳು, ನೀವು ಲಾಸ್ಟ್ ಇರುವಂತಹ ಅಭ್ಯರ್ಥಿಗಳು ಏನು ಅಂತಂದ್ರೆ ನಿಮ್ಮ ಒಂದು 1 ಸೆಕೆಂಡ್ ನೋಡ್ರಿ, ಈಗೇನ ಮೆಡಿಕಲ್ ಕಟ್ ಆಫ್ ಇತ್ತು ಅದರ ಲಾಸ್ಟ್ ಗೆ ಇರುವಂತ ಅಭ್ಯರ್ಥಿಗಳು ಏನಿದ್ರು 1, 2, 3 ಮಾರ್ಕ್ಸ್ ಹೆಚ್ಚು. ಸೊ ಅವ್ರು ನಿಮ್ಗೆ ಯಾವ ಸೀಟ್ ಸಿಕ್ತಿತ್ತು, ಯಾವ ಪೋಸ್ಟ್ ಸಿಕ್ತಿತ್ತು, BSF ಸಿಕ್ತಿತ್ತು. ಬಟ್ ಕೆಲವೊಬ್ಬರಿಗೆ BSF ಬ್ಯಾಡ್ ಆಗಿದೆ, CISF ಬೇಕು ಅಥವಾ CRPF ಬೇಕಾಗುತ್ತೆ. ಸೊ ಅದಕ್ಕೆ ಬಹಳಷ್ಟು ಮಾರ್ಕ್ಸ್ ಗಳನ್ನ ತಗೋಬೇಕಾಗುತ್ತೆ. ಬಟ್ ನಿಮ್ಗೆ ಈಗ ಸಿಕ್ಕರನ್ನು ಕೂಡ BSF ಸಿಕ್ತಿತ್ತು ನಿಮಗೆ. ಸೊ ಹಾಗಾಗಿ BSF ಅದನ್ನ ಬಿಟ್ಟು ಅದಕ್ಕಿಂತ ಒಂದು ಉತ್ತಮವಾದ ಒಳ್ಳೆಯವಾಗಿರುವಂತಹ ಪೋಸ್ಟ್ ಅನ್ನ ನೀವು 2026ರಲ್ಲಿ ಪಡ್ಕೊರಿ ಅಂತ ಹೇಳಿ, ನಿಮ್ ಸೆಲೆಕ್ಷನ್ ಈಗ ಆಗಿಲ್ಲ ಅಂತ ಹೇಳಿ ತಿಳ್ಕೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಿ. ಒಂದೇ 35 ಡೇಸ್ ಇದಾವು, ಹೆಚ್ಚು ಟೈಮ್ ಇಲ್ಲ. ಓಕೆ, ಸೊ ಫೈನಲ್ ಸೆಲೆಕ್ಷನ್ ನೋಡೋಣ ಎಷ್ಟು ಅಂಕಗಳನ್ನ ತಗೋಬೇಕಾಗುತ್ತೆ, ಏನೆಲ್ಲ ನಾವು ಮಾಡ್ಬೇಕಾಗುತ್ತೆ 35 ಡೇಸ್ ದಲ್ಲಿ 100% ಸೆಲೆಕ್ಷನ್ ಆಗ್ಬೇಕಂತಂದ್ರೆ ನಾವು ಏನ್ ಮಾಡ್ಬೇಕು, ಆಮೇಲೆ ನಮ್ಮ ಅನೌನ್ಸ್ಮೆಂಟ್ ಏನಿದೆ ನಾವ್ ಏನ್ ಮಾಡಕತ್ತೀವಿ ನಿಮ್ಗೆ
ಸೊ ಇದೆಲ್ಲನೂ ಕೂಡ ಇದರಲ್ಲಿ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ಅನ್ನ. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊರಿ ಇದೇ ರೀತಿ ಇರುವಂತಹ ವಿಡಿಯೋಸ್ ನೋಟಿಫಿಕೇಶನ್ ಅನ್ನ ಪಡೆಯಲು. ಸೊ ಇಲ್ಲಿ ಒಂದು ಬ್ರೀಫ್ ಆಗಿ ನಿಮ್ಗೆ ಈಗಾಗಲೇ ಗೊತ್ತಿದೆ, ನಮ್ಮಲ್ಲಿ SSC GD 2026ಕ್ಕೆ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ ಕನ್ನಡ ಭಾಷೆಯಲ್ಲಿ. ಇದನ್ನ ಫೀಸ್ 1800 ಇದ್ದದ್ದು ಈಗ ರೆಡ್ಯೂಸ್ ಮಾಡಿ ನಿನ್ನೆಯಿಂದ 1500 ರೂಪಾಯಿ ಮಾಡೀವಿ. ಎಲ್ಲರೂ ಕೂಡ ಕ್ಲಾಸಸ್ ಗಳನ್ನ ತಗೊಳ್ಳಿ ಅಂತೇಳಿ. ಇದರ ವ್ಯಾಲಿಡಿಟಿ 6 ಮಂತ್ ವರೆಗೆ ಬರ್ತಾ ಇದೆ, 6 ತಿಂಗಳವರೆಗೆ ವ್ಯಾಲಿಡಿಟಿ ಇರ್ತಾ ಇದೆ. ಆಮೇಲೆ ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್ ಇರ್ತಾವ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಇರ್ತೈತಿ. ನೋಡ್ರಿ, ನಾನು ಪ್ರತಿಯೊಂದು ಕೋರ್ಸ್ ಅಲ್ಲಿ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಅಂತ ಹೇಳ್ತೇನಲ್ಲ, ಬಟ್ ಈ ಗೈಡೆನ್ಸ್ ಅನ್ನ ನನ್ಗೆ ಕೊಡಾಕ ಆಗ್ತಾ ಇಲ್ಲ. ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾರು ಕ್ಲಾಸಸ್ ಗಳನ್ನ ತಗೋತೀರಿ ಅವರಿಗೆ ಗೈಡೆನ್ಸ್ ಅನ್ನ ಕೊಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಇರೋದು ಇಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ, ನೀವಿರೋದು ಯಾವ್ದೋ ಬೇರೆ ಜಿಲ್ಲೆಯಲ್ಲಿ ಇರ್ತೀರಾ, ಬೇರೆ ತಾಲೂಕಿನಲ್ಲಿ ಇರ್ತೀರಾ. ಸೊ ಅದು ಕಮ್ಯುನಿಕೇಶನ್ ಆಗ್ತಾ ಇಲ್ಲ, ಹೌದಾ? ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದಿದೆ. ನಿಮ್ಮ ಸೆಲೆಕ್ಷನ್ ಆಗ್ಲಿಕ್ಕೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ನಿಮ್ಗೆ ಬೇಕಾಗಿದೆ. ಆಮೇಲೆ ಈ ಕ್ಲಾಸಸ್ ಗಳು ನಿಮ್ಗ ಈಗ ಕಡಿಮೆ ಫೀಸ್ ದಲ್ಲಿ ಸಿಗಾಕತೈತಿ. 1500 ರೂಪಾಯಿಯಲ್ಲಿ ಈ ಕ್ಲಾಸಸ್ ಗಳನ್ನ ತಗೋಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ರಿ, SSC GD 2026 ಅಂತೇಳಿ. ಸೊ ಇದಿಷ್ಟು ಮಾಡಿದ ಮೇಲೆ ನಿಮಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಸ್ಕ್ಯಾನರ್ ಬರ್ಸ್ಕೊಂಡು ಜಾಯಿನ್ ಆಗವ್ರಿದ್ರಂತಂದ್ರ ಈ ಫೀಸ್ ಅನ್ನ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಕಳಿಸ್ರಿ. ಸ್ಕ್ರೀನ್ ಶಾಟ್ ಕಳಿಸಿದ ಮೇಲೆ ನಾವು ನಿಮ್ಗೆ ಎಲ್ಲಾ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್ ಎಲ್ಲಾನು ಕೂಡ ಕಳಿಸ್ತೀವಿ. ಓಕೆ, ಈಗ ಇಲ್ಲಿ ನೋಡ್ರಿ, SSC GD 2026ಕ್ಕೆ ನಾನು ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸೈಯದ್ ಸರ್ ಏನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರ ಮೆಂಟರ್ಶಿಪ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. SSC GD ಗೋಸ್ಕರ ಮಾತ್ರನೇ, SSC GD ವಿದ್ಯಾರ್ಥಿಗಳಿಗೆ ಮಾತ್ರ ಮೆಂಟರ್ಶಿಪ್ ಅಂತ ಹೇಳಿ. ಮೆಂಟರ್ಶಿಪ್ ಅಂತಂದ್ರೆ ಏನು? ನಿಮ್ಗೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಕೊಡೋದು, ಏನ್ ಓದ್ಬೇಕು, ಎಷ್ಟು ಓದ್ಬೇಕಾಗಿದೆ, ಆಮೇಲೆ ಏನ್ ಓದಿದ್ರೆ ನಮ್ದು ಸೆಲೆಕ್ಷನ್ ಆಗ್ತೈತಿ, ಏನ್ ಓದಿದ್ರೆ ಹೆಚ್ಚು ಮಾರ್ಕ್ಸ್ ನಮ್ಗ ಪಡ್ಕೋಬಹುದು, ಯಾವ ಟಾಪಿಕ್ ಓದಿದ್ರೆ ಹೆಚ್ಚು ಮಾರ್ಕ್ಸ್ ನಮ್ಗೆ ಸಿಗ್ತೈತಿ, ಹೌದಾ? ಎಷ್ಟು ಗಂಟೆ ಓದ್ಬೇಕಾಗ್ತೈತಿ, ಯಾವ ಸಮಯದಲ್ಲಿ ಯಾವ ವಿಷಯ ಓದ್ಬೇಕಾಗುತ್ತೆ, ಆಮೇಲೆ ಮಾರ್ಕ್ ಟೆಸ್ಟ್ ಗಳನ್ನ ಯಾವಾಗ ಕೊಡ್ಬೇಕು, ಡೈಲಿ ಏನೇನ್ ಮಾಡ್ಬೇಕಾಗುತ್ತೆ, ಅದು ಎಲ್ಲನೂ ಕೂಡ ನಿಮ್ಗೆ ನಾನು ಗೈಡ್ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ. SSC GD ಅಭ್ಯರ್ಥಿಗಳಿಗೆ 2026 ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳಿಗೆ ಇದು ಯಾವಾಗಿನವರೆಗೆ ನನ್ನ ಗೈಡೆನ್ಸ್ ಇರ್ತೈತಿ ಅಂತಂದ್ರ ನಿಮ್ಮ ಸೆಲೆಕ್ಷನ್ ಆಗುವವರೆಗೂ ಕೂಡ ನಾನು ನಿಮ್ಗೆ ಈ ಒಂದು SSC GD ಮೆಂಟರ್ಶಿಪ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ನನ್ನ ಒಂದು ಆಸೆ ಇದೆ ಏನು ಅಂತಂದ್ರೆ, ನಾವು ಮಾಡಿರುವಂತಹ ಗೈಡೆನ್ಸ್ ದಿಂದನೂ ಕೂಡ ಆಲ್ ಇಂಡಿಯಾ ರ್ಯಾಂಕ್ ಬರ್ಬೇಕು ವಿದ್ಯಾರ್ಥಿ ಅನ್ನೋದು ನನ್ನ ಆಸೆ ಇದೆ. ಸೊ ಈ ಲೆವೆಲ್ ವರೆಗೆ ನಾವು ತಯಾರಿಯನ್ನ ಮಾಡಿಸ್ಲಿಕ್ಕೆ ನಾವು ರೆಡಿ ಇದೇವೆ, ಬಟ್ ನೀವು ರೆಡಿ ಇರ್ಬೇಕಾಗುತ್ತೆ. ಆಲ್ ಇಂಡಿಯಾ ರ್ಯಾಂಕ್ 1 ಬರ್ಬೇಕು ಅಂತಂದ್ರೆ ನೀವು ರೆಡಿ ಆಗಿರ್ಬೇಕಾಗತ್ತೆ. ನಾವು ಹೇಳ್ತೇವೆ ಅಷ್ಟ, ಹೆಂಗ್ ಮಾಡ್ರಿ, ಹಿಂಗ್ ಮಾಡ್ರಿ, ಹಂಗ್ ಹೋಗ್ರಿ, ಹಿಂಗ್ ಹೋಗ್ರಿ ಅಂತೇಳಿ. ಬಟ್ ಮಾಡುವಂತವ್ರು ನೀವ್ ಇರ್ತೀರಿ. ನೀವು ಎಲ್ಲಾನು ಬಿಟ್ಟು ನಿಲ್ಬೇಕಾಗ್ತೈತಿ. ಈ ಒಂದು ಸ್ಥಾನಕ್ಕೆ ಬರ್ಬೇಕಂದ್ರ ಎಲ್ಲಾನು ಬಿಟ್ಟು ನಿಲ್ಬೇಕಾಗತ್ತೆ. ನಾವು ಹೇರುವಂತಹ ಮಾರ್ಗದಲ್ಲಿ ನೀವು ನಡೆದ್ರೆ ಆಗುತ್ತೆ, ಬಟ್ ಮನಸ್ಸು ಬಹಳ ಗಟ್ಟಿ ಬೇಕದಕ್ಕೆ, ಇದನ್ನೆಲ್ಲ ಆಗ್ಬೇಕಂತಂದ್ರ. ಓಕೆ, ಸೊ ಇದು ಮೆಂಟರ್ಶಿಪ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಇದ್ರಲ್ಲಿ ಏನೇನ್ ಇರ್ತೈತಿ ಈ ಮೆಂಟರ್ಶಿಪ್ ದಲ್ಲಿ ಏನೇನ್ ಇರ್ತೈತಿ ಅನ್ನೋದನ್ನ ಒಂದ್ ಸ್ವಲ್ಪ ತಿಳ್ಕೊಳ್ಳಿ. ನೋಡ್ರಿ, ಈ ಮೆಂಟರ್ಶಿಪ್ ದಲ್ಲಿ ನೀವು ಏನ್ ಪಡ್ಕೋತೀರಿ, ವಾಟ್ ವಿಲ್ ಯು ಗೆಟ್, ಏನು ನೀವು ಪಡ್ಕೋತೀರಿ ಅಂತಂದ್ರ, ಒಂದೇದು ನನ್ನ ಗುರಿ, ನಮ್ಮ ಈ ಒಂದು ಹಿಟ್ ವಿತ್ ಮಾಸ್ ಆನ್ಲೈನ್ ಚಾನೆಲ್ ದ ಗುರಿ ಏನು ಅಂತಂದ್ರೆ 100% ಸೆಲೆಕ್ಷನ್ ಆ ವಿದ್ಯಾರ್ಥಿದು ಆಗಲೇಬೇಕು. ಮೆಂಟರ್ಶಿಪ್ ದಲ್ಲಿ ಬಂದಿರುವಂತಹ ವಿದ್ಯಾರ್ಥಿದು 100% ಸೆಲೆಕ್ಷನ್ ಆಗ್ಲೇಬೇಕು. ಆ ನಿಟ್ಟಿನಲ್ಲಿ ನಾವು ನಿಮ್ಗ ಗೈಡೆನ್ಸ್ ಅನ್ನ ಈ ಮೆಂಟರ್ಶಿಪ್ ದಲ್ಲಿ ಮಾಡಾಕತ್ತೇವಿ. ಅದರ ಜೊತೆಗೆ ಇದರಲ್ಲಿ ಏನ್ ಸಿಗ್ತೈತಿ, ನಮ್ಮಲ್ಲಿ ಆಫ್ಲೈನ್ ಕ್ಲಾಸಸ್ ಗಳು ಇರೋದಿಲ್ಲ, ಅದು ನಿಮ್ಗೂ ಕೂಡ ಗೊತ್ತಿದೆ. ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾವ, ಹೌದಾ? ಈ ಒಂದು ಇದ್ರೊಳಗೆ ಏನ್ ಸಿಗ್ತಾ ಇದೆ, ಮತ್ತೆ ರೆಕಾರ್ಡೆಡ್ ಕ್ಲಾಸಸ್ ಸಿಗ್ತಾ ಇದಾವು. ರೆಕಾರ್ಡೆಡ್ ಕ್ಲಾಸಸ್ ವಿಡಿಯೋಸ್ ಇರ್ತಾವು, ಎಲ್ಲಾ ಸಬ್ಜೆಕ್ಟ್ ಇರ್ತೈತಿ. ಇದರಲ್ಲಿ ಏನೇನಿದೆ ಅನ್ನೋದನ್ನ ಇಲ್ಲಿ 1 by 1 ಹೇಳ್ತಾ ಇದ್ದೇನೆ. ಆಮೇಲೆ ಅದ್ರ ಜೊತೆಗೆ ಸ್ಪೆಷಲ್ ಆಗಿರುವಂತಹ ಸ್ಟ್ಯಾಟಿಕ್ GK ನೋಟ್ಸ್ ಅನ್ನ ನಾವು ನಿಮ್ಗ ಈ ಒಂದು ಮೆಂಟರ್ಶಿಪ್ ದಲ್ಲಿ ಕೊಡಾಕತ್ತೇವಿ. 1 year ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನ ಕೊಡಾಕತ್ತೇವಿ ಕನ್ನಡದಲ್ಲಿ. ಮತ್ತೇನಿದೆ ಇದರಲ್ಲಿ, ಆಲ್ ಸಬ್ಜೆಕ್ಟ್ GK ಕ್ಲಾಸಸ್ ಚಾಪ್ಟರ್ ವೈಸ್ ಇರ್ತಾವ್, ಹೌದಾ? ಎಲ್ಲಾ ಸಬ್ಜೆಕ್ಟ್ಗಳು GKದ್ದು ಯಾವ್ಯಾವ GK ದಲ್ಲಿ ಬರ್ತಾ ಇದೆ ರೀ, ಇದರಲ್ಲಿ ಹಿಸ್ಟ್ರಿ ಬರ್ತೈತಿ, ಎಕನಾಮಿ ಬರ್ತಾ ಇದೆ, ಜಿಯೋಗ್ರಫಿ ಬರ್ತೈತಿ, ಸೈನ್ಸ್ ಬರ್ತಾ ಇದೆ, ಆಮೇಲೆ ಪಾಲಿಟಿ ಬರ್ತಾ ಇದೆ,
ಆಮೇಲೆ ಸ್ಟ್ಯಾಟಿಕ್ ಜಿ ಕೆ ಅಂತೂ ಹೇಳಿನ್ ನಾನು ಇಲ್ಲಿ, ಸ್ಟ್ಯಾಟಿಕ್ ಜಿ ಕೆ ಹೌದಾ. ಸೊ ಇವು ಎಲ್ಲ ಸಬ್ಜೆಕ್ಟ್ ಗಳ ಚಾಪ್ಟರ್ ವೈಸ್ ವಿಡಿಯೋಸ್ ಗಳು ಇರ್ತಾವು, ಕ್ಲಾಸಸ್ ಗಳು ಇರ್ತಾವು, ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ, ಸೈನ್ಸ್, ಪಾಲಿಟಿ. ಇದಾದ್ಮೇಲೆ ಮ್ಯಾಥ್ಸ್ ಇರ್ತಾ ಇದೆ, ಮ್ಯಾಥ್ಸ್ ಕೂಡ ಚಾಪ್ಟರ್ ವೈಸ್ ಕ್ಲಾಸಸ್ ಗಳು ಇರ್ತಾ ಇದಾವು. ಇದ್ರ ಜೊತೆಗೆ ನಿಮಗ ಪ್ರಾಕ್ಟೀಸ್ ಸೆಟ್ ಗಳನ್ನು ಕೂಡ ನಾವು ಈ ಒಂದು ಮ್ಯಾಥ್ಸ್ ದಲ್ಲಿ ಕೊಡಾಕತ್ತೇವಿ. ಇದ್ರ ಜೊತೆಗೆ ರೀಸನಿಂಗ್ ಚಾಪ್ಟರ್ ವೈಸ್ ಎಲ್ಲಾ ಕ್ಲಾಸಸ್ ಇರ್ತಾವ. ರೀಸನಿಂಗ್ ಈಸಿ ಇರ್ತೈತಿ, ನೀವು ಒಂದ್ಸಲ ಕ್ಲಾಸಸ್ ಗಳನ್ನ ನೋಡಿದ್ರೆ ಸಾಕು, ಈಸಿಯಾಗಿ 17ರಿಂದ 18 ಕ್ವಶನ್ಸ್ ಗಳನ್ನ ರೈಟ್ ಮಾಡ್ತೀರಿ, ಸಾಕು ಇದಿಷ್ಟು. ಇದಾದ್ಮೇಲೆ ಇಂಗ್ಲಿಷ್ ತಗೊಳ್ಳುವಂತವ್ರಿಗೆ ಇಂಗ್ಲಿಷು, ಹಿಂದಿ ತಗೊಳ್ಳುವಂತವ್ರಿಗೆ ಹಿಂದಿ ಚಾಪ್ಟರ್ ವೈಸ್ ಕ್ಲಾಸಸ್ ಗಳಿರ್ತಾವು. ಅದ್ರ ಜೊತೆಗೆ ಇಂಗ್ಲಿಷ್ ತೆಗೆದುಕೊಂಡಿರುವಂತಹ ಅಭ್ಯರ್ಥಿಗಳಿಗೆ ವೊಕ್ಯಾಬ್ ನೋಟ್ಸ್ ಇರ್ತೈತಿ, ವೊಕ್ಯಾಬುಲರಿ ನೋಟ್ಸ್ ಇರ್ತಾ ಇದೆ. ಇದರಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬಹುದು, ಸಿನೋನಿಮ್, ಆಂಟೋನಿಮ್ಸ್, ಸೊ ಈ ರೀತಿ ಫ್ರೇಸಸ್ ಗಳಾಗಿರ್ಬಹುದು, ಇಡಿಯಮ್ಸ್ ಗಳಾಗಿರ್ಬಹುದು, ಅದೆಲ್ಲಾನು ಕೂಡ ನೋಟ್ಸ್ ರೂಪದಲ್ಲಿ ನಿಮಗ ಇದರಲ್ಲಿ ಇಂಗ್ಲಿಷ್ ದಲ್ಲಿ ಕೊಡಾಕತ್ತೇವೆ. ಇದಾದ್ಮೇಲೆ 2 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ತಾವು, 2024 ಮತ್ತು 25ರದ್ದು ಕನ್ನಡದಲ್ಲಿ ಇರ್ತೈತಿ ಆನ್ಸರ್ದ ಜೊತೆಗೆ. ಇದರ ಜೊತೆಗೆ ಮುಖ್ಯವಾಗಿ ನಾವು ಈ ಮೆಂಟರ್ಶಿಪ್ ದಲ್ಲಿ ನಿಮ್ಗ 35 ದಿವಸ ಇದಾವಲ್ಲ, ಸೊ ಈ 35 ಫುಲ್ ಮಾಕ್ ಟೆಸ್ಟ್ ಗಳನ್ನ ನಿಮ್ಗ ಕಂಡಕ್ಟ್ ಮಾಡ್ತೇವೆ. 35 ಫುಲ್ ಮಾಕ್ ಟೆಸ್ಟ್ ಗಳನ್ನ ಇಲ್ಲಿ ನಾವು ಲೇಟೆಸ್ಟ್ ಪ್ಯಾಟರ್ನ್ ದಲ್ಲಿರುವಂತಹ 35 ಫುಲ್ ಮಾಕ್ ಟೆಸ್ಟ್ ಗಳು ನಿಮ್ಗ ಕಂಡಕ್ಟ್ ಮಾಡ್ತಾ ಇದೀವಿ ಈ ಮೆಂಟರ್ಶಿಪ್ ದಲ್ಲಿ. ಓಕೆ, ಸೊ ಇಷ್ಟೆಲ್ಲ ಏನಪ್ಪಾ ಅಂತಂದ್ರೆ ಈ ಮೆಂಟರ್ಶಿಪ್ ದಲ್ಲಿ ನಿಮ್ಗ ಸಿಗಾಕತೈತಿ. ಹೌದಾ, ಸ್ಕ್ರೀನ್ ಶಾಟ್ ಬೇಕಂತಂದ್ರೆ ಸ್ಕ್ರೀನ್ ಶಾಟ್ ಕೂಡ ನೀವು ಇದ್ರದ ತಕೊಂಡು ಇಟ್ಕೊಳ್ರಿ. ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರ ಇಷ್ಟೆಲ್ಲ ಮಾಡ್ಬೇಕಾಗಿದೆ ಈಗ. ಹೌದಾ, ಇಷ್ಟೆಲ್ಲ ನಮ್ ಕಡೆ ಇದೆ, ಇದಿಷ್ಟೆಲ್ಲ ನಿಮ್ಗೆ ಕೊಡಾಕತ್ತೀವಿ ನಾವು. ಬಟ್ ಹೆಂಗ್ ಸೆಲೆಕ್ಷನ್ ಆಗ್ತೈತಿ ಅನ್ನೋದನ್ನ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಇಲ್ಲಿ ಹೇಳ್ತಾ ಇದ್ವಿ. ಹೌ ಟು ಗೆಟ್ ಸೆಲೆಕ್ಷನ್, ಹೆಂಗ್ ಸೆಲೆಕ್ಷನ್ ಮಾಡೋದು? ನಮ್ಮ ಹತ್ರ ಇರುವಂತಹ 4 ಸಬ್ಜೆಕ್ಟ್ ಗಳು ಏನಿದಾವು, ಈ 4 ಸಬ್ಜೆಕ್ಟ್ ಗಳಿದಾವು, ಅದರಲ್ಲಿ ಎಷ್ಟೆಷ್ಟು ಕ್ವಶನ್ ಗಳನ್ನ ಸರಿ ಮಾಡ್ಬೇಕು, ಎಷ್ಟು ನಿಮಿಷದಲ್ಲಿ ನಾವು ಅಟೆಂಡ್ ಮಾಡ್ಬೇಕು ಅನ್ನೋದನ್ನ ಕೊಟ್ಟೆನ್ ನಾನಿಲ್ಲಿ. ಟೋಟಲ್ ಆಗಿ 60 ನಿಮಿಷದವರೆಗೆ ನಿಮ್ಮ ಪೇಪರ್ ನಡೀತಾ ಇದೆ. ಹೌದಾ, 60 ನಿಮಿಷ ಇರ್ತಾ ಇದೆ. ನೋಡ್ರಿ, ಜಿ ಕೆ 20 ಕ್ವಶನ್ಸ್ ಇರ್ತಾವು, ಅದರಲ್ಲಿ 12 ಮಾಡ್ರಪ್ಪ ಸಾಕ. ಬರೀ 6 ನಿಮಿಷದೊಳಗನ ಇಷ್ಟೆಲ್ಲ ಮುಗಿಬೇಕು, 6 ನಿಮಿಷ ಒಳಗೆ. ಇಂಗ್ಲಿಷ್ ಅಥವಾ ಹಿಂದಿ, ನೋಡ್ರಿ ಹಿಂದಿ ಬರ್ತಿತ್ತು, ತಿಳಿತಿತ್ತು, ಓದಾಕ್ ಬರ್ತಿತ್ತು, ಅರ್ಥ ಆಗ್ತಿತ್ತು ಅಂತಂದ್ರೆ ಹಿಂದಿ ತಗೊಂಡ್ರೆ ಬೆಟರ್. 15 ಈಸಿಯಾಗಿ ಮಾಡ್ತೀರಿ. ಇದರಲ್ಲಿ ಹಿಂದಿ ಅಥವಾ ಇಂಗ್ಲಿಷ್ ದಲ್ಲಿ 15 ಕ್ವಶನ್ಸ್ ಸರಿ ಆಗಲೇಬೇಕು. ಆಮೇಲೆ ಇದು 9 ನಿಮಿಷದಲ್ಲಿ ಎಲ್ಲಾ 20 ಕ್ವಶನ್ಸ್ ಗಳನ್ನ ಓದಿ ಇದನ್ನ ಅಟೆಂಡ್ ಮಾಡ್ಬೇಕು 9 ನಿಮಿಷದಲ್ಲಿ. ಮ್ಯಾಥ್ಸ್ ಬರುತ್ತೆ, ಮ್ಯಾಥ್ಸ್ ದಲ್ಲಿ 15 ಕ್ವಶನ್ ಅಂತೂ ಮಾಡ್ಲೇಬೇಕು 20ರಲ್ಲಿ. ಇದಕ್ಕ 25 ನಿಮಿಷಗಳನ್ನ ಕೊಡಬೇಕಾಗುತ್ತೆ. ಇದಾದ್ಮೇಲೆ ರೀಸನಿಂಗ್ ಇದೆ, ರೀಸನಿಂಗ್ ದಲ್ಲಿ 18 ಕ್ವಶನ್ಸ್ ಆಗತ್ತಾವ, ಈಸಿ ಇರ್ತಾವ. 2-3 ಕ್ವಶನ್ ಟಫ್ ಇರ್ತಾವ. 17ರಿಂದ 18 ಮಾಡ್ಲೇಬೇಕು. ಇದಕ್ಕೆ 20 ನಿಮಿಷದ ಟೈಮ್ ನೀವು ಕೊಡ್ಬೇಕು ಎಕ್ಸಾಮ್ ಟೈಮ್ ದಲ್ಲಿ. ಇದು ಎಕ್ಸಾಮ್ ಟೈಮ್ ದಲ್ಲಿ ನೋಡ್ರಿ, ಈಗ ಟೈಮ್ ಸ್ಟಾರ್ಟ್ ಆತು ಅಂದ್ರೆ ಎಕ್ಸಾಮ್ 6 ನಿಮಿಷ ಆಗೋತಕ್ಕ ಅಂತಂದ್ರೆ ಜಿ ಕೆ ಎಲ್ಲ ಕವರ್ ಮಾಡಿರ್ಬೇಕು ನೀವು. ಅಷ್ಟು ಫಾಸ್ಟ್ ಓದ್ಬೇಕು, ಅಷ್ಟು ಫಾಸ್ಟ್ ಹಾಕ್ತಾ ಹೋಗ್ಬೇಕು. ಅದಾದ್ಮೇಲೆ ಇಂಗ್ಲಿಷ್ ಅಥವಾ ಹಿಂದಿ ಇರ್ತೈತಿ, ಅದರಲ್ಲಿ 9 ನಿಮಿಷ ಅಂತಂದ್ರೆ ಎಷ್ಟಾಗ್ತೈತಿ, 15 ನಿಮಿಷ. ಎರಡೂಗಳನ್ನ ಕೂಡಿಸಿದಾಗ 15 ನಿಮಿಷ ಆಯ್ತು ಅಂತಂದ್ರೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗಿ ಅವಾಗ ಜಿ ಕೆ ಮತ್ತು ಇಂಗ್ಲಿಷ್ ಮುಗಿಸಿರ್ಬೇಕು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ 25 ನಿಮಿಷನ ಮ್ಯಾಥ್ಸ್ ಗೆ ಕೊಡ್ರಿ. ಲಾಸ್ಟ್ ಗೆ ಉಳಿದಿರುವಂತಹ 20 ನಿಮಿಷವನ್ನ ನೀವು ರೀಸನಿಂಗ್ ಕೊಡ್ಬೇಕು. ಲಾಸ್ಟ್ ಗೆ ನೀವು ಅಟೆಂಡ್ ಮಾಡ್ರಿ ಯಾವ್ದು ಅಂತಂದ್ರ ಮ್ಯಾಥ್ಸ್ ನ ಲಾಸ್ಟ್ ಗೆ ಅಟೆಂಡ್ ಮಾಡ್ರಿ. ಬಟ್ ಫಸ್ಟ್ ನೀವು ಅಟೆಂಡ್ ಮಾಡ್ಬೇಕಾಗಿರುವಂತದ್ದು ಜಿ ಕೆ ಮತ್ತು ಇಂಗ್ಲಿಷ್. ಇದನ್ನ ನೀವು 15 ನಿಮಿಷದ ಒಳಗಡೆನೆ ಮುಗಿಸ್ಬೇಕು. ಇದಾದ್ಮೇಲೆ ರೀಸನಿಂಗ್ ಅನ್ನ ಎರಡನೇ ಏನ್ ಮಾಡ್ಬೇಕು, ರೀಸನಿಂಗ್ ಮುಗಿಸ್ಬೇಕು. ಲಾಸ್ಟ್ ಗೆ 3ನೇದ್ದು ಏನ್ ಮುಗಿಸ್ಬೇಕು, ಮ್ಯಾಥ್ಸ್ ಅನ್ನ ಮುಗಿಸ್ಬೇಕು. ಈ ರೀತಿ ನೀವು ಮಾಡ್ಬೇಕು. ಟೋಟಲ್ ಆಗಿ ಇಷ್ಟು ನಿಮ್ಮ ಮಾರ್ಕ್ಸ್ ಗಳು ಬರಾಕತ್ತಿದ್ದು ಅಂತಂದ್ರ, ಇಷ್ಟು ಕ್ವಶನ್ಸ್ ಸರಿ ಮಾಡಿದ್ರ ಅಂತಂದ್ರ 60 ಕ್ವಶನ್ಸ್ ಗಳು ಸರಿ ಮಾಡಿದಂಗ ಆಗುತ್ತೆ. ನೀವು 60 ಕ್ವಶನ್ಸ್ ಗಳನ್ನ ಸರಿ ಮಾಡಿದ್ವಿ ಅಂತಂದ್ರ 60 ಗುಂಡ್ಲೆ 2 ಎಷ್ಟು ಮಾರ್ಕ್ಸ್ ಗಳಾದ್ರಿ, 120 ಮಾರ್ಕ್ಸ್ ಗಳಾಗ್ತಾವ. 120 ಮಾರ್ಕ್ಸ್ ಗಳ ಆಗೇ ಆಗ್ತಾವ. ಆಲ್ ಇಂಡಿಯಾ ರ್ಯಾಂಕ್ ಬರ್ಬೇಕು ಅಂತಂದ್ರ 160ರಲ್ಲಿ 160ರಲ್ಲಿ 140
ಎಷ್ಟಾಗ್ಬೇಕಾಗುತ್ತೆ ಇದರಲ್ಲಿ 158 ಅಥವಾ 159 ಮಾರ್ಕ್ಸ್ ಗಳನ್ನ ನೀವು ತಗೊಂಡ್ರ ಅಂತಂದ್ರ ಆಲ್ ಇಂಡಿಯಾ ರ್ಯಾಂಕ್ ಒಳಗ್ ಬರ್ತೀರಿ. ಅಂದ್ರೆ ಎಲ್ಲಕ್ಕೆಲ್ಲ ಬಿಡಿಸ್ಬೇಕಾದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ನೀವು ಇದಕ್ಕೆ ಆ ಒಂದು ಲೆವೆಲ್ಗೆ ಬರ್ಬೇಕಂತಂದ್ರೆ. ಆಗತೈತಿ, ಮಾಡಬಹುದು, ನಿಮ್ಮ ಹತ್ತಿರ ಇದೆ ಎಲ್ಲಾನು ಕೂಡ. ಓಕೆ, ಇರ್ಲಿ ಬಿಡ್ರಿಪ್ಪ ಅಷ್ಟು ಇಲ್ಲ ಅಂತಂದ್ರೂ ಕೂಡ ಇಷ್ಟರೇ ಮಾಡ್ಲೇಬೇಕು. ಈ ಸಲ 2026 ನಿಮ್ಮ ಟಾರ್ಗೆಟ್ ಅಂದ್ರ ನೀವು ಸೆಲೆಕ್ಷನ್ ಆಗಬೇಕು ಅಂತಂದ್ರ ಈ ಸಲ 110+ ಮಾರ್ಕ್ಸ್ ತಗೊಳ್ಳೇಬೇಕು. 110 ಮಾರ್ಕ್ಸ್ ನಿಮಗೆ ಬಂದಿದ್ದು ಅಂತಂದ್ರ ಕಣ್ಣು ಮುಚ್ಚಿ ಗಪ್ ಕುಂತು ಬಿಡ್ರಿ, ಆರಾಮಾಗಿ ಸೆಲೆಕ್ಷನ್ ಆಗ್ತದೆ. ಬಟ್ ನಾವ್ ಮಾಡಿಸ್ತಾ ಇರುವಂತದ್ದು 120 ಮಾರ್ಕ್ಸ್ ಗಳಿಗೆ. ಇಷ್ಟು ಮಾಡ್ಲೇಬೇಕು. ಇಷ್ಟು ಮಾಡಾಕತ್ರ ಅಂದ್ರ ಲಾಸ್ಟಿಗೆ ಇಷ್ಟು ಬರ್ತೀರಿ ನೀವು. ಓಕೆ ರೈಟ್. ಸೊ ಇದನ್ನು ಕೂಡ ಏನ್ ಮಾಡ್ರಿ, ಒಂದ್ಸಲ ಸ್ಕ್ರೀನ್ ಶಾಟ್ ತಕ್ಕೊಳ್ರಿ. ಸೊ ಎಷ್ಟು ನಿಮಿಷದಲ್ಲಿ ಯಾವ ಕ್ವಶನ್ ಬಿಡಿಸ್ಬೇಕು, ಎಷ್ಟೆಷ್ಟು ಹೆಂಗ ಅಂತೇಳಿ ಇಷ್ಟಂತೂ ನಿಮ್ಮ ಟಾರ್ಗೆಟ್ ಇರ್ಲೇಬೇಕು. ಇಷ್ಟು ಮಾಡ್ಲೇಬೇಕು. ಸರ್ ನನಗೆ ಮ್ಯಾಥ್ಸ್ ಬರಂಗಿಲ್ರಿ, ನಾ ಅದನ್ನ ಬಿಟ್ಟು ಬಿಡ್ತೀನಿ, ಇವನ್ನೆಲ್ಲಾ ಮಾಡ್ತೀನಿ ಅಂತಂದ್ರೆ ಆಗಂಗಿಲ್ಲ. ಎಲ್ಲಕ್ಕೆಲ್ಲ ಓದ್ಲೇಬೇಕು, ಎಲ್ಲಕ್ಕೆಲ್ಲ ಮಾಡ್ಲೇಬೇಕು, ಅಂದಾಗ ಸೆಲೆಕ್ಷನ್ ಆಗ್ತೈತಿ. ಈಗ ಇದನ್ನೆಲ್ಲಾ ನಾವು ಹೇಳಿದ್ವಿ, ಇಷ್ಟಿಷ್ಟು ನಿಮಿಷದಲ್ಲಿ ಇಷ್ಟು ಮಾಡ್ಬೇಕು, ಇಷ್ಟು ಕ್ವಶನ್ ತಗೋಬೇಕು ಎಲ್ಲದ್ರಲ್ಲಿ ಅಂತ ಹೇಳಿ ಹೆಂಗ ಮಾಡೋದ್ರಿ ಸ್ಟಡಿ ದಿನ? ಸೊ ಇಲ್ಲಿದೆ ನೋಡ್ರಿ, ಹೌ ಇಟ್ ಈಸ್ ಪಾಸಿಬಲ್. ಹೆಂಗಪ್ಪ ಇದೆಲ್ಲ ಸಾಧ್ಯ ಹೆಂಗಾಗುತ್ತೆ ಅಂತಂದ್ರ ಇಲ್ಲಿದೆ ನೋಡ್ರಿ ನಿಮ್ಗೆ ಸಾಧ್ಯ ಆಗೋದು. ಸೊ ಇದು ನಾವು ಮಾಡಿಸ್ತಾ ಇರುವಂತದ್ದು ಮೆಂಟರ್ಶಿಪ್ ದಲ್ಲಿ. ನೋಡ್ರಿ ಮೆಂಟರ್ಶಿಪ್ ದಲ್ಲಿ ನೀವು ಅಲ್ಲಿರ್ತೀರಿ, ನಾನು ಇಲ್ಲಿರ್ತೇನೆ. ಬಟ್ ಇದನ್ನೆಲ್ಲ ಮಾಡಿಸ್ಲಿಕ್ಕೆ ನೀವು ಏನು ಅಂತಂದ್ರ ನಮ್ಮ ಊರಿಗೆ ಅಂತಂದ್ರ ನಮ್ಮ ಊರು ಚಿಕ್ಕೋಡಿಗೆ ಬರ್ಬೇಕಾಗುತ್ತೆ. ಎಲ್ಲಿ ಬರ್ಬೇಕು ನೀವು? ಎಲ್ಲ ಮನಿ ಎಲ್ಲ ಬಿಟ್ಟ ಗಂಟು ಮುಟ್ಟು ಕಟ್ಕೊಂಡು ಎಲ್ಲಿ ಬರ್ಬೇಕು? ಚಿಕ್ಕೋಡಿಗೆ ಬರ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರ ಸೋಮವಾರ ದಿವಸದಿಂದ 19/1/2026 ನಾವು ಏನ್ ಮಾಡ್ತಾ ಇದ್ದೀವಿ, PG ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನ್ ಮಾಡ್ತಾ ಇದೀವಿ? PG ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಈ PG ದಲ್ಲಿ ಏನೇನ್ ಇರ್ತೈತಿ ಅಂತಂದ್ರ ನಮ್ಮಲ್ಲಿರುವಂತಹ ನಿಮ್ಗ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾವು. ನೀವು ರೂಮ್ ದಲ್ಲಿ ಕುಂತ್ಕೊಂಡು ನಾವು ಎಷ್ಟು ಟಾರ್ಗೆಟ್ ಅನ್ನ ಹೇಳ್ತೇವಿ ಅಷ್ಟು ಟಾರ್ಗೆಟ್ ನಾವು ಅಲ್ಲಿ ಬರುವವರೆಗೆ, ಸಂಜೆ ಬರುವವರೆಗೆ ಇಲ್ಲಿ ಟೈಮ್ ಟೇಬಲ್ ಇದೆ, ಹೇಳ್ತೇನೆ ಹೆಂಗ್ ಬರ್ತೇವೆ, ಏನೇನ್ ಮಾಡ್ತೇವೆ ಅಂತ ಹೇಳಿ. ನಾವು ಬರುವವರೆಗೆ ನಿಮ್ಗೆ ಕೊಟ್ಟಿರುವಂತಹ ಟಾರ್ಗೆಟ್ ಅನ್ನ ನೀವು ನಮ್ಮ ಯೂಟ್ಯೂಬ್ ಏನ್ ಕ್ಲಾಸಸ್ ಗಳಿದಾವೋ ಆ ಕ್ಲಾಸಸ್ ಗಳನ್ನ ನೋಡಿ ಅಷ್ಟು ಕಂಪ್ಲೀಟ್ ಮಾಡಿ ಇಟ್ಕೊಂಡಿರ್ಬೇಕು ನಾವು ಬರೋ ತಕ. ಇಲ್ರಿ ಸರ್ ಹಂಗಾತು ಹಿಂಗಾತು, ನಾ ಅಲ್ಲಿ ಹೋಗಿದ್ನಿ ಇಲ್ಲಿ ಹೋಗಿದ್ನಿ, ಕಾಲ್ ಬಂದಿತ್ತು, ಆದಾಯ್ತು, ನೋ, ನಾವೇನು ಕೇಳಂಗಿಲ್ಲ. ಹಂಗ ಏನಾದ್ರೂ ನೀವು ನೆವ ಹೇಳ್ಕೊಂಡು ತಪ್ಸಾವ್ರಿದ್ರ ಅಂತಂದ್ರ ಬರಾಕನ ಹೋಗ್ಬೇಡ್ರಿ. ಇಲ್ಲಿ ಬರಾಕನ ಹೋಗ್ಬೇಡ್ರಿ, ನಾವು ನಿಮ್ಗೆ ಇಟ್ಕೊಳಂಗೂ ಇಲ್ಲ. ನಮ್ಮಲ್ಲಿ ಬರೀ 1, 2, 3 ವಿದ್ಯಾರ್ಥಿಗಳನ್ನು ಕೂಡ ಬಂದ್ರು ಕೂಡ ನಾವು ಅವರಿಗೆ ಗೈಡೆನ್ಸ್ ಮಾಡ್ತೇವಿ. ಅವರಿಗೆ ನಾವು ಈ ಒಂದು PG ಫೆಸಿಲಿಟಿಯನ್ನ ಕೊಡ್ತಾ ಇದ್ದೇವಿ. ಆಮೇಲೆ ಅವರಿಗೆ ಎಲ್ಲಾ ಕ್ಲಾಸಸ್ ಗಳನ್ನ ಕೊಟ್ಟು ಅವ್ರಿಗೆ ಏನು ಅಂತಂದ್ರೆ ಒಳ್ಳೆ ರೀತಿಯಿಂದ ಗೈಡೆನ್ಸ್ ಮಾಡ್ತೇವಿ. ನಮಗೇನು 100 ಜನ ಬರ್ಬೇಕು, 1000 ಜನ ಬರ್ಬೇಕಂತಲ್ಲ. ನಮ್ಮ ಕಡೆಯಿಂದ ಈ ಸಲ ನಾವು ಹೊಸದಾಗಿ ಪ್ರಯತ್ನ ಮಾಡಾಕತ್ತೇವಿ. ಇದರಿಂದ ಎಷ್ಟು ಜನ ಬರ್ತಾರ ಅಷ್ಟೆಲ್ಲರೂ ಜನರು ಸೆಲೆಕ್ಷನ್ ಮಾಡಿಸೋದು ಇರೋದರಿಂದ ಅಂತಹ ನೆವ ಹೇಳುವಂತಹ ವಿದ್ಯಾರ್ಥಿಗಳು ಇಲ್ಲಿ ಬರಾಕನ ಹೋಗ್ಬೇಡ್ರಿ. ಸೊ ಈ PG ಸ್ಟಾರ್ಟ್ ಆಗ್ತಾ ಇದೆ 19ರಿಂದ. ಇಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ಗಳಿಗೆ ಸಪರೇಟ್ ಇರ್ತಾ ಇದೆ. ಇದರಲ್ಲಿ ನಿಮ್ಗ ಈ PG ದೊಳಗ ನಿಮ್ಗ ವಸತಿ ಇರ್ತಾ ಇದೆ. ವಸತಿ ಆಮೇಲೆ ಊಟ ಕೂಡ ಇಲ್ಲಿ ವ್ಯವಸ್ಥೆ ಇರ್ತಾ ಇದೆ. ಇದ್ರದ ಫೀಸ್ ಆಮೇಲೆ ಎಷ್ಟಿದೆ PG ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಇದ್ರದ ಫೀಸ್ ಏನಾಗುತ್ತೆ ಅದನ್ನ ನಾವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಅಲ್ಲಿ ನಾವು ನಿಮ್ಗ ಅದ್ರ ಬಗ್ಗೆ ತಿಳಿಸಿ ಹೇಳ್ತೇವೆ. ಎಷ್ಟು ಫೀಸ್ ಭಾಳ ಏನ್ ತೊಗೊಳಂಗಿಲ್ರಪ್ಪ. ನಿಮ್ದೇನ್ ಅಲ್ಲಿ ಏನ್ ಬಾಡಿಗೆ ಇರ್ತೈತಿ ಅದ ಬಾಡಿಗೆ, ನಿಮ್ಗೇನ್ ಊಟದ ಖರ್ಚು ಇರ್ತೈತಿ ಮೆಸ್ ಒಳಗ ಅದ ಖರ್ಚ, ನಮಗೇನು ನಿಮ್ಮ 1 ರೂಪಾಯಿನೂ ಕೂಡ PG ಒಳಗಿಂದ ಬೇಡ. ನೀವ್ ಏನ್ ಬೇಕಾದ್ರೆ ನೀವು ಏನಪ್ಪಾ ಅಂತಂದ್ರೆ ನೀವ ಬಂದು ನೀವ ರೂಮ್ ಮಾಡ್ಕೊಂಡು ಇಟ್ಕೊಳ್ರಿ, ನೀವ ಊಟದ ವ್ಯವಸ್ಥೆ ಮಾಡ್ಕೊಳ್ರಿ, ನಾವ್ ಬಂದ್ ನಿಮಗ್ ಗೈಡೆನ್ಸ್ ಮಾಡ್ತೀವಿ. ಹಂಗನು ಕೂಡ ನಡಿತೈತಿ. ಬಟ್ ಏನೋ ಬಾಳ ದೂರ ಇರ್ತೀರಿ, ನಿಮಗ್ ಗೊತ್ತಿರಲ್ಲ ಇಲ್ಲಿ ಎಲ್ಲಿ ಬಂದಿರೋದ ಹೆಂಗ ಅಂತೇಳಿ ಅದಕ್ಕೊಂದು ಹೇಳಿ ಇಟ್ಕೊಂಡಿರ್ತೀವಿ ನಾವು ರೂಮ್ಸ್ ಗಳನ್ನ. ಅಲ್ಲಿ ಹುಡುಗರಿಗೆ ಬೇರೆ ಹುಡುಗಿಯರಿಗೆ ಬೇರೆ ರೂಮ್ಸ್ ಗಳು ಇರ್ತಾವು. ಸೊ ಅಲ್ಲಿ PG ಇರ್ತೈತಿ, ವಸತಿ ಆಮೇಲೆ ಊಟ ಇರ್ತೈತಿ. ಈ ವಸತಿ ಊಟ ನೀವು ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಕ್ಲಾಸಸ್ ಗಳನ್ನ ತೆಗೆದುಕೊಂಡಿರುವಂತಹ ಅಭ್ಯರ್ಥಿಗಳಿಗೆ ಸೊ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಆಮೇಲೆ ಅದ್ರ ಜೊತೆಗೆ ನೋಟ್ಸ್ ಅದು ಇದು ಗೈಡೆನ್ಸ್ ಎಲ್ಲ ಸಿಗ್ತಾ ಇದೆ. ಡೋಂಟ್ ವರಿ ಸ್ಟಡಿಯ ಬಗ್ಗೆ. ಸೊ ಇಲ್ಲಿ ನೋಡ್ರಿ ಡೈಲಿ ರೂಟೀನ್ಸ್ ಹೆಂಗ್ ಇರ್ತೈತಿ ಅಂತ ಹೇಳಿ.
ಮೊಟ್ಟ ಮೊದಲನೇದಾಗಿ ವಿ ವಿಲ್ ಗಿವ್ ಅ ಡೈಲಿ ಟಾರ್ಗೆಟ್ ಟು ಕಂಪ್ಲೀಟ್ ಯುವರ್ ಸಿಲೆಬಸ್. ನಿಮ್ಮ ಸಿಲೆಬಸ್ ಅನ್ನು ಮುಗಿಸೋಗೋಸ್ಕರ ನಾವು ಡೈಲಿ ಟಾರ್ಗೆಟ್ ಅನ್ನ ಕೊಡ್ತೇವಿ. 19ನೇ ತಾರೀಕಿನಿಂದ ಇದು ಸ್ಟಾರ್ಟ್ ಆಗುತ್ತೆ. ಹೌದಾ, ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ. ಇದಾದ್ಮೇಲೆ ನಿಮ್ಮ ಟೈಮಿಂಗ್ ಹೆಂಗ್ ಇರ್ತೈತಿ, ನೀವು ಏನೇನು ಮಾಡ್ಬೇಕಾಗುತ್ತೆ, ಇದ್ರದ್ದು ಒಂದು ಸ್ಕ್ರೀನ್ ಶಾಟ್ ತಕ್ಕೋಬಹುದು ನೀವು. ಬೆಳಿಗ್ಗೆ 6ಕ್ಕೆ ಅಂತಂದ್ರೆ ರೆಡಿ ಆಗಿ ಕುಂತಿರ್ಬೇಕು. ಬೆಳಿಗ್ಗೆ 6 ಗಂಟೆಗೆ ಇಡೋದಲ್ಲ, 6 ಗಂಟೆಗೆ ರೆಡಿ ಆಗಿ ಕುಂತಿರ್ಬೇಕು. ಸೊ ಅಲ್ಲಿ 6 ಗಂಟೆಯಿಂದ 9 ಗಂಟೆ ಬೆಳಿಗ್ಗೆ ರಿವಿಷನ್ ಇರ್ತಾ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಮಾಡ್ಲೇಬೇಕನ್ನ. ಇಲ್ರಿ ನಾ ರಿವಿಷನ್ ಮಾಡಂಗಿಲ್ಲ, ಮಲ್ಕೋತೀನಿ 9 ತನಕ ಅಂತಂದ್ರೆ ನಡೆಯಂಗಿಲ್ಲ, ನಿಮ್ ಸೆಲೆಕ್ಷನ್ ಆಗಂಗಿಲ್ಲ. ಓನ್ಲಿ 35 ಡೇಸ್ ಇದಾವೆ, ಅದ್ರ ಸಲುವಾಗಿ. ಆಮೇಲೆ ಇಷ್ಟು ಆದ್ಮೇಲೆ 9 ಗಂಟೆಯಿಂದ 10 ಗಂಟೆವರೆಗೆ ಬ್ರೇಕ್ಫಾಸ್ಟ್ 1 ತಾಸು ಆರಾಮ್ ಇರ್ತೈತಿ, ರೆಸ್ಟ್ ಮಾಡ್ಕೋಬಹುದು, ನೀವು ರೆಸ್ಟ್ ಮಾಡಬಹುದು. 10 ಗಂಟೆಯಿಂದ ಬೆಳಿಗ್ಗೆ ಮಧ್ಯಾಹ್ನ 1 ಗಂಟೆವರೆಗೆ ಮ್ಯಾಥ್ಸ್ ಕ್ಲಾಸಸ್ ಗಳನ್ನ ನೋಡ್ಬೇಕಾಗುತ್ತೆ. ನಾವು ಹೇಳ್ತೇವೆ ಅಲ್ಲಿ ರೂಮ್ ನಲ್ಲಿ ಫಸ್ಟ್ ಗಿನ ಅಡ್ವಾನ್ಸ್ ಹೇಳ್ತೇವಿ, ಮ್ಯಾಥ್ಸ್ ಎಷ್ಟು ನೋಡ್ಬೇಕು, ಎಷ್ಟು ಕವರ್ ಮಾಡ್ಕೋಬೇಕು, ರೀಸನಿಂಗ್ ಎಷ್ಟು ಮಾಡ್ಬೇಕು, GK ಎಷ್ಟು ಮಾಡ್ಬೇಕು, ಇಂಗ್ಲಿಷ್ ಅಥವಾ ಹಿಂದಿ ಎಷ್ಟು ಮಾಡ್ಬೇಕಂತೇಳಿ. ಸೊ ಇದು ಮ್ಯಾಥ್ಸ್ ಕ್ಲಾಸಸ್ ವಿತ್ ನೋಟ್ಸ್ ಜೊತೆಗೆ ನೀವು ಎಷ್ಟು ಗಂಟೆ ಆಗುತ್ತೆ, ಇದು 10ರಿಂದ 1 ಗಂಟೆವರೆಗೆ ಅದನ್ನ ಮಾಡ್ಲೇಬೇಕು. ಇದಾದ್ಮೇಲೆ 1 ಗಂಟೆಯಿಂದ 2 ಗಂಟೆವರೆಗೆ ಲಂಚ್ ಇರ್ತೈತಿ, ಅಂತಂದ್ರೆ ಊಟ ಮಾಡ್ಬೇಕಾಗುತ್ತೆ. 1 ತಾಸು ಟೈಮ್ ಇದೆ. 2 ಗಂಟೆಯಿಂದ 4 ಗಂಟೆವರೆಗೆ ಇಂಗ್ಲಿಷ್ ಇದ್ದವ್ರು ಇಂಗ್ಲಿಷು, ಹಿಂದಿ ಇದ್ದವ್ರಿಗೆ ಹಿಂದಿ ಕ್ಲಾಸಸ್ ಜೊತೆಗೆ ನೋಟ್ಸ್ ಗಳನ್ನ ಮಾಡ್ಕೋಬೇಕು. ಇದಾದ್ಮೇಲೆ 4 ಗಂಟೆಯಿಂದ 4:30ವರೆಗೆ ಅರ್ಧ ತಾಸು ರೆಸ್ಟ್ ಇರ್ತಾ ಇದೆ. ಚಾ ಕುಡೀರಿ, ಕಾಫಿ ಕುಡೀರಿ, ಮಜಾ ಮಾಡ್ಬೇಕು. ಅರ್ಧ ತಾಸು ಅಷ್ಟೇ ಮಜಾ ಮಾಡೋದು. ಇದಾದ್ಮೇಲೆ 4:30ಯಿಂದ 6:30ವರೆಗೆ ಸ್ಟ್ಯಾಟಿಕ್ GK ಅಥವಾ GK ಕ್ಲಾಸಸ್ ಗಳನ್ನ ನೋಡಿ ನೋಟ್ಸ್ ಗಳನ್ನ ಮಾಡ್ಕೋಬೇಕಾಗತ್ತೆ. ಇದಾದ್ಮೇಲೆ 6:30ಯಿಂದ 8:30ವರೆಗೆ ರಾತ್ರಿ, ಅವಾಗ ಏನಪ್ಪಾ ಅಂತಂದ್ರ ನಾವು ನಿಮಗ ಇಲ್ಲಿ ಗೈಡೆನ್ಸ್ ಮಾಡ್ತೇವಿ. 6:30ಯಿಂದ ಸಂಜೆ 8:30ವರೆಗೆ 2 ತಾಸದವರೆಗೆ ನಿಮ್ಗೆ ಗೈಡೆನ್ಸ್ ಮಾಡ್ತೇವೆ. ಗೈಡೆನ್ಸ್ ಒಳಗೆ ಏನೇನ್ ಇರ್ತೈತಿ, ನಾವು ನಿಮ್ಗೆ ಏನು ಡೈಲಿ ಟಾರ್ಗೆಟ್ ಕೊಟ್ಟಿರ್ತೀವಿ ಅದನ್ನ ಚೆಕ್ ಮಾಡ್ತೇವಿ. ನೀವು ಡೈಲಿ ನಾವು ಕೊಟ್ಟಿರುವಂತಹ ಟಾರ್ಗೆಟ್ ಕಂಪ್ಲೀಟ್ ಮಾಡಿರೋ ಇಲ್ಲೋ ಅಂತ. ಆಮೇಲೆ ಡೈಲಿ ಟಾರ್ಗೆಟ್ ಕಂಪ್ಲೀಟ್ ಮಾಡುವಾಗ ಮ್ಯಾಥ್ಸ್, ಇಂಗ್ಲಿಷ್ ಅದು ಎಲ್ಲ ಓದ್ಕೊಂಡಿರ್ತೇರಿ. ಅದ್ರಲ್ಲಿ ಏನಾರ ಸಮಸ್ಯೆಗಳಿದ್ದು ಅಂತ ಅವುಗಳನ್ನ ಡಿಸ್ಕಷನ್ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಟೈಮ್ ಕೊಡ್ತಾ ಇದೀವಿ ನಾವು. ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆಗಳಿದ್ದು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಡಿಸ್ಕಷನ್ ಮಾಡ್ತೇವೆ. ಬರೀ ಇಷ್ಟ ಟೈಮ್ ಆಗ್ತೈತೆ ಅಂತಲ್ಲ, ಇದಕ್ಕಿಂತಲೂ ಹೆಚ್ಚು ಟೈಮ್ ಆಗ್ಬೋದು. ಹೆಚ್ಚು ವಿದ್ಯಾರ್ಥಿಗಳಿದ್ದು ಅಂತಂದ್ರೆ ಹೆಚ್ಚು ಟೈಮ್ ಆಗುತ್ತೆ. ಈಗ ಬೇರೆದವ್ರ ಜೊತೆ ಡಿಸ್ಕಷನ್ ಮಾಡುವಾಗ ನಿಮ್ದೇನ್ ಕೆಲಸ ಇರ್ತೈತಿ, ನೀವು ಸ್ಟಡಿ ಮಾಡ್ತಾ ಇರೋದಲ್ಲಿ ನಿಮ್ದು ಮುಗಿತಿಲ್ಲೋ ನೀವು ಹೋಗ್ಬಿಡ್ಬೇಕು ಅಷ್ಟೇ, ಹಂಗಿರ್ತೈತಿ. ಸೊ ಇದು 2 ಗಂಟೆವರೆಗೆ ನಾನು ನಿಮ್ಗೆ ಗೈಡೆನ್ಸ್ ಮಾಡುವಂತದ್ದು. 6:30ಯಿಂದ 8:30ವರೆಗೆ ನಿಮ್ಮ ರೂಮ್ ಗಳಿಗೆ ಬಂದು ನಾನು ಗೈಡೆನ್ಸ್ ಮಾಡ್ತೇನೆ. ಹೌದಾ, ನೋಡ್ರಿ ಇದು ಆಕ್ಚುಲಿ ಬಹಳ ರಿಸ್ಕಿ ಅಥವಾ ಮತ್ತು ಬಹಳ ಒಂದ್ ಸ್ವಲ್ಪ ಕಷ್ಟ ಇದೆ. ಯಾಕಂತಂದ್ರ ನಾನು ಕೂಡ ಕೆಲಸ ಮಾಡಿ ಮತ್ತೆ ಆಮೇಲೆ ನಿಮ್ ಜೊತೆಗೆ ಇಲ್ಲಿ ಬಂದು ಎಲ್ಲ ಹೇಳೋದು ಮಾಡೋದು ಒಂದ್ ಸ್ವಲ್ಪ ತ್ರಾಸ ಆಗುತ್ತೆ. ತ್ರಾಸ ಆಗ್ಲಿ, ಬಟ್ ನಿಮ್ಗೋಸ್ಕರ ಇದು ಮಾಡ್ತಾ ಇರುವಂತದ್ದು. ಸೊ ನಾನು ಬಂದು ಇಲ್ಲಿ 2 ಗಂಟೆವರೆಗೆ ನಿಮ್ ಜೊತೆಗೆ ಇರ್ತಾ ಇದ್ದೇನೆ. ಇದಾದ್ಮೇಲೆ ಮತ್ತೆ 8:30ಯಿಂದ 9:30ವರೆಗೆ ಡಿನ್ನರ್, ರಾತ್ರಿ ಊಟ. ಇದಾದ್ಮೇಲೆ 9:30ಯಿಂದ ರಾತ್ರಿ 11 ಗಂಟೆವರೆಗೆ ರೀಸನಿಂಗ್ ಮಾಡ್ಬೇಕು ಕ್ಲಾಸಸ್ಗಳು. ರೀಸನಿಂಗ್ ಕ್ಲಾಸಸ್ ಗಳನ್ನ ನೋಡ್ಬೇಕಾಗುತ್ತೆ. ಆಮೇಲೆ ರಾತ್ರಿ 11 ಗಂಟೆಗೆ ನೀವು ಏನ್ ಮಾಡಬಹುದು, ಮಲ್ಕೋಬೇಕು. ಇದಾದ್ಮೇಲೆ ಡೈಲಿ ನೋಡ್ರಿ 11 ಗಂಟೆ ಸ್ಟಡಿ ಆಗುತ್ತೆ. ಇದೇನ್ ಟೈಮ್ ಟೇಬಲ್ ಹಾಕಿಲ್ಲ ನಾನು, ಇಷ್ಟು ಟೈಮ್ ಟೇಬಲ್ ಪ್ರಕಾರ ಮಾಡ್ರಿ ಅಂತಂದ್ರೆ ಡೈಲಿ 11 ಗಂಟೆ ಸ್ಟಡಿ ಆಗತ್ತೆ. ಎಷ್ಟು ಗಂಟೆ ಆಗುತ್ತೆ ಸ್ಟಡಿ? ಡೈಲಿ 11 ಗಂಟೆ ಸ್ಟಡಿ ಆಗುತ್ತೆ. ಇಷ್ಟು ಮಾಡಿದ್ರೆ ಅಂದ್ರೆ ಸೆಲೆಕ್ಷನ್ ಆಗಂಗಿಲ್ಲ. ಯಾರ ಹೇಳ್ತಾರ ಆಗಂಗಿಲ್ಲ ಅಂತೇಳಿ. ಹೌದಾ, ನೋಡ್ರಿ ಇಲ್ಲಿ ಹೌ ಟು ಕವರ್ ಸಿಲೆಬಸ್, ಹೆಂಗ್ ಸಿಲೆಬಸ್ ಕವರ್ ಮಾಡ್ಬೇಕು, ಅದು ಡೈಲಿ ರೂಟೀನ್ ಆಯ್ತು ಅದು. ಈಗ ನೋಡ್ರಿ ಇಲ್ಲಿ ನಿಮ್ಗ 19ನೇ ತಾರೀಕಿನಿಂದ ಕ್ಲಾಸಸ್ಗಳು ನೀವು ಇಲ್ಲಿ ಬಂದ್ರ ಅಂತಂದ್ರ 31ನೇ ತಾರೀಕು ಜನವರಿವರೆಗೆ ನಮಗ 13 ದಿವಸ ಸಿಗ್ತಾ ಇದಾವು. ಆಮೇಲೆ 1 ಫೆಬ್ರವರಿದಿಂದ 22 ಫೆಬ್ರವರಿವರೆಗೆ 22 ದಿವಸಗಳು ಸಿಗ್ತಾ ಇದಾವು. 23 ಫೆಬ್ರವರಿದಿಂದ ನಿಮ್ಮ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಅದಾವ. ಆಮೇಲೆ ಇಲ್ಲಿ ಟೋಟಲ್ ಆಗಿ ನಮಗ 35 ದಿನಗಳು ಟೈಮ್ ಐತಿ ಈಗ ನಮ್ಗ್ ಸಿಲೆಬಸ್ ಮುಗ್ಸಾಕ, ಇದನ್ ಮಾಡಾಕ. ಸೊ ನಮ್ಮ ಏನ್ ಕ್ಲಾಸಸ್ಗಳು ರೆಕಾರ್ಡೆಡ್ ಕ್ಲಾಸಸ್ಗಳು ಇದಾವಲ್ಲ, ಇವು 250 ಗಂಟೆವರೆಗೆ ಅದಾವ. 250 ಗಂಟೆ ನೀವು ಕ್ಲಾಸಸ್ ನೋಡಿರಿ ಅಂತಂದ್ರ ಎಲ್ಲಾ ಸಿಲೆಬಸ್ ಮುಗಿದ್ ಬಿಡ್ತೈತಿ. ಎಲ್ಲಾ ಸಿಲೆಬಸ್ ಮುಗಿತೈತಿ. ಯಾವ್ದು? GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಎಲ್ಲಾನು ಮುಗಿದ್ ಬಿಡ್ತೈತಿ 250 ಗಂಟೆ. ಈಗ ನಮ್ಮ ಹತ್ರ ಇರುವಂತದ್ದು 35 ದಿನ, 250 ಗಂಟೆ ನಾವು ಕ್ಲಾಸಸ್ ಮಾಡ್ಬೇಕಾಗಿದೆ ಅಂತಂದ್ರ ನೀವು ಏನು ಅಂತಂದ್ರ 250 ಇದೇನಾಗ್ತದೆ ಇದು 250 ಗಂಟೆ ಕ್ಲಾಸಸ್ ಇದಾವ. ಸೊ ಡೈಲಿ 11 ಗಂಟೆ ನೀವು ಸ್ಟಡಿ ಮಾಡಾಕತ್ತೀರಿ ಅಂತಂದ್ರ ಇವುಗಳನ್ನ ನೀವು 23 ದಿನಗಳ ಒಳಗಡೆನೆ ಮುಗಿಸ್ಬಹುದು.
ನಮ್ಮ ಹತ್ರ 35 ದಿನ ಇದಾವ್. ನಮ್ಮ ಹತ್ರ ಎಷ್ಟ್ ಇದಾವ್ರಿ? 35 ದಿನ. ಇಷ್ಟೆಲ್ಲಾ ಮುಗ್ಸಾಕ್ ನಮಗೆ ಎಷ್ಟು ದಿನ ಬೇಕಾಗತೈತಿ? 23 ದಿನ ಬೇಕಾಗತೈತಿ ಬರೇ. ಎಷ್ಟು ದಿನ ಉಳಿದು ಇನ್ನ ಇಲ್ಲಿ? 7, 8, 9, 10, 11, ಇನ್ನ 12 ದಿನಗಳು ನಿಮ್ಗೆ ಎಕ್ಸ್ಟ್ರಾ ಉಳಿತಾವ್ ಸಿಲಾಬಸ್ ಮುಗಿಸೋದ್ ನೋಡ್ರಿ. ಸಿಲಾಬಸ್ ಮುಗಿಸಿ ಮತ್ತೆ 12 ದಿವಸ ಉಳಿಯಾಕತ್ತಾವ್. ಹಿಂಗ್ ಮಾಡಿದ್ರ ಅಂತಂದ್ರ ಈ 12 ದಿವಸಗಳನ್ನ ನೀವು ರಿವಿಷನ್ಗೆ ಬರ್ಸ್ಕೊಡ್ರಿ. ಒಂದ್ ದಿವಸನ್ಯಾಗ 2 ಮಾಕ್ ಟೆಸ್ಟ್ ಕೊಡ್ರಿ. ನಾವ್ 35 ಮಾಕ್ ಟೆಸ್ಟ್ ಏನ್ ಕೊಡಾಕತ್ತೀವಿ ಅವುಗಳನ್ನ ಈ 12 ದಿವಸದೊಳಗೆ 12 12 24 ಆಗ್ತಾವು. ಆಮೇಲೆ ಈ ರೀತಿ ನೀವು ನಿಮ್ಮ ರಿವಿಷನ್ಗೆ ಈ ಒಂದು 12 ದಿನಗಳನ್ನ ಬಳಸ್ಕೋಬಹುದು. ಸೊ ಇದು ಏನು ಅಂತಂದ್ರೆ ನಾನು ಇವತ್ತು ಮಾಡಿರುವಂತಹ ಒಂದು ಪ್ಲಾನ್ ಇದೆ. ಸೊ SSC-GD ಈ ಸಲ ನಮ್ಮ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅಷ್ಟೆಲ್ಲರಿಗೂ ಸೆಲೆಕ್ಷನ್ ಮಾಡಿಸ್ಲೇಬೇಕು ಅನ್ನುವಂಥದ್ದು. ಯಾಕಂತಂದ್ರ ನಾವು ಕ್ಲಾಸಸ್ ಗಳನ್ನ ಕೊಡಾಕತ್ತೀವಿ ಪ್ರತಿ ವರ್ಷ, ಬಟ್ ಕ್ಲಾಸಸ್ ತಗೋತೀರಿ, ಆ ಕ್ಲಾಸಸ್ ಗಳನ್ನ ತಗೊಂಡು ನೀವು ಸ್ಟಡಿ ಮಾಡಾಕತ್ತೀರೋ ಇಲ್ಲೋ ನನಗ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರ ಈ ಸಲ ಒಂದು 10 12 ಜನ ಸೆಲೆಕ್ಷನ್ ಆಗಿದ್ದಾರೆ. ನಾನು ಸ್ಟೇಟಸ್ ಕೂಡ ಇಟ್ಟಿದ್ದೆ ನನ್ನ ಮೊಬೈಲ್ದೊಳಗ. ಆಮೇಲೆ ಅದ್ರ ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ದಲ್ಲಿಯೂ ಕೂಡ ಸ್ಕ್ರೀನ್ ಶಾಟ್ ಗಳನ್ನ ಕಳ್ಸಿದ್ದೇನೆ ಯಾರ್ಯಾರು ಸೆಲೆಕ್ಷನ್ ಆಗಿದಾರ ಅಂತೇಳಿ. ಬಟ್ ಏನು ಅಂತಂದ್ರ ನನಗೆ ಇನ್ನೂ ಬಹಳ ಎಕ್ಸ್ಪೆಕ್ಟ್ ಇತ್ತು ಬಹಳ ಜನದ ಸೆಲೆಕ್ಷನ್ ಆಗ್ಬೇಕು ಅಂತೇಳಿ. ಬಟ್ 10 12 ಜನ ಆಗಿದ್ದಾರೆ, ಆದ್ರೂ ಕೂಡ ಸಂತೋಷ. ನನ್ನ ಕಡೆಯಿಂದನೂ ಕೂಡ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ ಅಂತೇಳಿ. ಬಟ್ ನನಗೆ ಯಾಕೋ ಬಹಳ ಖುಷಿ ಏನೂ ಇಲ್ಲ. ಸೊ ಹಾಗಾಗಿ ಎಷ್ಟು ಜನ ಇರ್ತೀರಿ ಅಷ್ಟೆಲ್ಲ ಜನರು ಸೆಲೆಕ್ಷನ್ ಮಾಡಿಸ್ಲೇಬೇಕು. ನೀವು ರೆಡಿ ಇದ್ರೆ ಮಾತ್ರ ಇಲ್ಲಿ ಬರ್ರಿ. ಆಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮ್ ಹತ್ರ ಇದೆ. ಸೊ ನನಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು 8861927838 ನಂಬರ್. ಸೊ ಈ ನಂಬರ್ಗೆ ಕಾಲ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಮಾಡ್ಲೇಬೇಕು ಅನ್ನುವಂಥವ್ರು ಅಷ್ಟೇ ಕಾಲ್ ಮಾಡ್ರಿ. ಸುಮ್ನೆ ಕಾಲ್ ಮಾಡಿ ಕೇಳೋದು ಮತ್ ನಿಮ್ದು ಇದ್ದದ್ದ ನೀವು ಮಾಡುವಂತವ್ರು ಮಾಡಕ್ ಹೋಗ್ಬೇಡ್ರಿ, ಮತ್ ಇಲ್ಲಿ ಬರಾಕುನ್ ಹೋಗ್ಬೇಡ್ರಿ. ಇಲ್ಲಿ ಬಂದ್ರ ಅಂತಂದ್ರ ಎಲ್ಲಾ ನಾ ಹೇಳ್ದಂಗನ ಆಗ್ಬೇಕಷ್ಟ. ಇಲ್ಲಿ ಬಂದ್ರ ಅಂತಂದ್ರ ನಾ ಹೇಳ್ದಂಗನ ಆಗ್ಬೇಕು, ನಿಮ್ದೇನು ನಡೆಯಂಗಿಲ್ಲ ಇಲ್ಲಿ. ನಿಮ್ಮ ಎಕ್ಸಾಮ್ ಮುಗಿಯೋವರೆಗೆ, ನಿಮ್ಮ ಫಿಸಿಕಲ್ ಮುಗಿಯೋವರೆಗೆ ನಾ ಹೇಳ್ದಂಗನ ಇರ್ಬೇಕಾಗತ್ತೆ. ಇಲ್ಲ ಅಂತಂದ್ರ ನಾವು ನಿಮಗ ಇಲ್ಲಿ ಇಟ್ಕೊಳಂಗನು ಇಲ್ಲ, ನಿಮಗ ಕಳ್ಸಿಬಿಡ್ತೇವೆ. ಓಕೆ. ಆಮೇಲೆ ಇದ್ರದ್ದೇನು ಫೀಸ್ಗಳಿದಾವು PGದ್ದು ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೇನೆ. ಸೋಮವಾರ ದಿವಸದಿಂದ ಸ್ಟಾರ್ಟ್ ಆಗ್ತಾ ಇದೆ. PGದು ಎಷ್ಟು ಫೀಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಮ್ ಕ್ಲಾಸಸ್ ಏನಿಲ್ರಿಪ್ಪ, ಕ್ಲಾಸಸ್ ಎಷ್ಟಿದೆ, ರಿಕಾರ್ಡೆಡ್ ಕ್ಲಾಸಸ್ ಗಳನ್ನ ತಗೊಂಡ್ರ ಅಂತಂದ್ರೆ ಮುಗೀತು. 1500 rupees ಕ್ಲಾಸಸ್ ಇದೆ. ಆಮೇಲೆ ಅದು ಮೆಂಟರ್ಶಿಪ್ ಏನಿದೆ ಅದನ್ನ ನೋಡಿ ಹೇಳ್ತೇನೆ ನಾನು. 2 hours ಅದೇನ್ ಮೆಂಟರ್ಶಿಪ್ ಇದೆ ನಿಮ್ಗೆ ಗೈಡೆನ್ಸ್ ಮಾಡೋದು ಅದು ಇದು. ಬಟ್ ಫೀಸ್ ಅಂತೂ ಇಷ್ಟ ಇದೆ. ಆಮೇಲೆ ಮೆಸ್ದು ಆಮೇಲೆ PGದು ಬೇರೆ ಇರ್ತೈತಿ, ಅದು ಬೇರೆ. ಸೊ ಕ್ಲಾಸಸ್ ಇಷ್ಟು ನಮ್ದು. ಇಲ್ಲಾಂದ್ರ ಇದನ್ನ ಫಾಲೋ ಅಪ್ ಮಾಡ್ಕೊಂಡು ನೀವು ಮನೆಯಲ್ಲಿ ಮಾಡ್ತೇನಿ ಅಂತ ಹೇಳಿ ಇತ್ತು ಅಂತಂದ್ರೆ ಮನಸ್ಸಿನಲ್ಲಿ ಕ್ಲಾಸಸ್ ಗಳನ್ನ ಅಷ್ಟ ತಗೊಂಡು ನೀವು ಮನೆಯೊಳಗೂ ಮಾಡ್ಬೋದು. ಬಟ್ ನನಗೆ ಅನ್ಸಂಗಿಲ್ಲ ನೀವು ಮನೆಯೊಳಗೆ ಕುಂತು ಮಾಡ್ತೀರಿ ಅಂತೇಳಿ, ನನಗೆ ಅನಿಸ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಿಯರೆಸ್ಟ್ ಇರುವಂತವ್ರು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನ ಶೇರ್ ಮಾಡ್ರಿ. ಎಲ್ಲರಿಗೂ ಕೂಡ ಈ ಮಾಹಿತಿ ಹೋಗ್ಲಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಗಳು ಇರ್ತಾರೆ, ಅವರು ಎಲ್ಲರೂ ಕೂಡಿ ಬಂದ್ರೆ ಅಂತಂದ್ರೆ ಬಹಳ ಒಳ್ಳೆಯದು. ಡಿಸ್ಕಷನ್ ಮಾಡ್ಲಿಕ್ಕೆ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಬಹಳಷ್ಟು ವಿಷಯಗಳನ್ನ ಕಲ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಶೇರ್ ಮಾಡ್ರಿ ಈ ಒಂದು ವಿಡಿಯೋವನ್ನ. ಆಮೇಲೆ ಲೈಕ್ ಮಾಡದೆ ಇರ್ತಕ್ಕಂಥವ್ರು ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ತಿಳಿಸ್ರಿ, ಹಿಂಗೈತಪ್ಪ ಚಿಕ್ಕೋಡಿ ಒಳಗ. ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಬರುತ್ತೆ. ನೀವು ಗೂಗಲ್ದಲ್ಲಿ ಸರ್ಚ್ ಮಾಡಬಹುದು. ಸೊ ಇಲ್ಲೇ ನಾವು ರೂಮ್ಸ್ ಗಳನ್ನ ಮಾಡಿ ಇಲ್ಲೇ ನಿಮ್ಗೆ ಇಟ್ಕೊಂಡು ಇಲ್ಲೇ ಟ್ರೈನಿಂಗ್ ಮಾಡಿಸಿ, ಇಲ್ಲೇ ನಿಮ್ಮ ಎಕ್ಸಾಮ್ಗೆ ಕುಣಿಸಿ, ಇಲ್ಲೇ ಇಲ್ಲಿಂದಲೇ ನಿಮ್ಗ ಫಿಸಿಕಲ್ ಅನ್ನ ಮಾಡಿಸಿ, ಫಿಸಿಕಲ್ ಪ್ರಾಕ್ಟೀಸ್ ಮಾಡಿಸಿ ನಿಮ್ಗ ಮನಿಗೆ ಆಮೇಲೆ ಸಾಧ್ಯ ಆಯ್ತಂದ್ರೆ ಮೆಡಿಕಲ್ ಕೂಡ ಇಲ್ಲೇ ಫ್ರೀ ಮೆಡಿಕಲ್ ಮಾಡಿಸಿ ನಿಮ್ಗ ಮನೆಗೆ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ. ಸೊ ನೀವು ರೆಡಿ ಆಗ್ರಿ. ಆಮೇಲೆ ಇಂಟ್ರೆಸ್ಟ್ ಇತ್ತು ಅಂತಂದ್ರ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ. ಓಕೆನಾ? ಸೊ ಎಲ್ಲರಿಗೂ ಶೇರ್ ಮಾಡ್ರಿ. ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ತಲುಪಲಿ ಈ ಒಂದು ಮಾಹಿತಿ. ಬೆಸ್ಟ್ ಆಫ್ ಲಕ್ ಎಲ್ಲರಿಗೂ ಕೂಡ. ಆಮೇಲೆ ಒಳ್ಳೆ ರೀತಿಯಿಂದ ಸ್ಟಡಿ ಮಾಡ್ಲಿಕ್ಕೆ ತಯಾರಾಗಿ. ಧನ್ಯವಾದಗಳು. ಜೈ ಹಿಂದ್.